ನಿರ್ಬಲಂ ಶೋತೇರಂ ನಟಯತ್ವಮರೋಗತಾಜಾಡ್ಯಂ ವಾಕ್ಪಟತ್ವಂಚ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಂ ವದೇ. ಶ್ರೀ ಗುರುಭ್ಯೋ ನಮಃ. ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ. ಮಮ ಯೋ ನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಸಂಭವಃ ಸರ್ವಭೂತಾನಾಂ ತಥೋ ಭವತಿ ಭಾರತ. ಎಲ್ಲ ಪ್ರಮಾಣಗಳಲ್ಲಿ ಏನು ಹೇಳ್ತಾ ಇದ್ದಾರೆ? ಭಗವಂತನೇ ಸರ್ವೋತ್ತಮ, ಲಕ್ಷ್ಮೀದೇವಿಗೂ ಕೂಡ ಅವನೇ ಮೂಲ ಕಾರಣ. ಆದ್ದರಿಂದ ಲಕ್ಷ್ಮೀದೇವಿಯಿಂದ ಬ್ರಹ್ಮ ಸೃಷ್ಟಿ. ಈ ರೀತಿಯಾಗಿ ಭಗವಂತನ ಸರ್ವೋತ್ತಮತ್ವವನ್ನು ಮಹಾಭಾರತದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಅಂತಹ ಸರ್ವೋತ್ತಮತ್ವವನ್ನು ತಿಳಿದು ಸರ್ವಸ್ಯ ಭಗವದಧೀನತ್ವಾತ್ ಅಂತೇಳಿ ಏನು ಹೇಳಿದರು ಉಪೋದ್ಘಾತದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮಾಣವನ್ನು ತೋರಿಸ್ತಾ ಇದ್ದಾರೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಐಕಾಂತಿಕಸ್ಯ ಚ. ನಾನು ಬ್ರಹ್ಮನಿಗೆ ಪ್ರತಿಷ್ಠಾ ಅಂದರೆ ಏನರ್ಥ? ಪ್ರತಿಷ್ಠಾ ಅಂತ ಹೇಳಿದರೆ ಸ್ಥಾಪನೆ ಮಾಡೋನು ಅಂತೇಳಿ ಅರ್ಥ. ಸ್ಥಾಪನೆ ಮಾಡೋನಂದರೆ ಏನರ್ಥ? ಜನ್ಮ ಕೊಡುವವನು ಅಂತ ಅರ್ಥ. ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಧರ್ಮಸ್ಯ ಅಹಂ ಪ್ರತಿಷ್ಠಾ. ಆದ್ದರಿಂದ ಎಲ್ಲ ಧರ್ಮದ ಮೂಲ ಯಾರಂದರೆ ಭಗವಂತ. ಭಗವಂತನ ಆಧಾರದ ಮೇಲೆ ಎಲ್ಲ ಧರ್ಮಗಳು ಇವೆ. ಧರ್ಮಸ್ಯ ಪ್ರಭುರಚ್ಯುತಃ. ಅದರ ಯಾವುದು ಧರ್ಮ ಯಾವುದು ಅಧರ್ಮ ಎಂಬುದನ್ನು ಯಾವ ಆಧಾರದ ಮೇಲೆ ನಿರ್ಧಾರ ಮಾಡಬೇಕಂದ್ರೆ ಭಗವಂತನಿಗೆ ಯಾವುದು ಸಮ್ಮತವಾದದ್ದು ಅದು ಧರ್ಮ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಆದ್ದರಿಂದ ಶಾಸ್ತ್ರ ಎಂಬುದು ಬ್ರಹ್ಮನ ಇಚ್ಛೆಯನ್ನು ಹೇಳತಕ್ಕಂತಹ ಗ್ರಂಥ. ಆದ್ದರಿಂದ ಬ್ರಹ್ಮನ ಇಚ್ಛೆಗೆ ಅನುಗುಣವಾದದ್ದು ಯಾವುದು ಅಂತೇಳಿ ಶಾಸ್ತ್ರದಲ್ಲಿ ಗೊತ್ತಾಗ್ತದೆ. ಅದನ್ನು ನೋಡಿ ಅನುಸರಣೆ ಮಾಡಿದರೆ ಅದು ಧರ್ಮ. ಅಥವಾ ನಮ್ಮದೇ ಆದಂತಹ ವಿಧಾನದಿಂದ ಭಗವಂತನ ಇಚ್ಛೆ ಏನುಂಟು ಎಂಬುದನ್ನು ನಾವು ತಿಳ್ಕೊಂಡು ಯಾವುದು ಧರ್ಮ ಅಂತ ನಾವೇ ನಿರ್ಧಾರ ಮಾಡಬೇಕು. ಎಲ್ಲವನ್ನು ಶಾಸ್ತ್ರದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಕೇವಲ ಮಾರ್ಗದರ್ಶನ ಮಾತ್ರ. ಪ್ರತಿಯೊಂದನ್ನು ಕೂಡ ಶಾಸ್ತ್ರದಲ್ಲಿ ಎಲ್ಲಿ ಹೇಳಿದ್ದಾರೆ? ಕೃಷ್ಣಾಷ್ಟಮಿಗೆ ಎಷ್ಟು ಲಾಡು ಮಾಡಬೇಕು? ಶಾಸ್ತ್ರದಲ್ಲಿ ಎಲ್ಲಿಯಾದರೂ ಹೇಳಿದ್ದಾರಾ? ನೋಡುವ ಶಾಸ್ತ್ರ ಪುಟದಲ್ಲಿ ಎಲ್ಲಿಯಾದರೂ ಉಂಟಾ? ಹುಲಿವೇಷ ಎಷ್ಟು ಹಾಕಬೇಕು ಇದೆಲ್ಲ ಶಾಸ್ತ್ರದಲ್ಲಿ ಹೇಳಲಿಲ್ಲ. ಮತ್ತೆ ಹೇಗೆ ನಿರ್ಧಾರ ಮಾಡೋದು? ಭಗವಂತನ ಇಚ್ಛೆ ಏನು? ಭಕ್ತರಿಗೆ ಲಾಡು ಸಿಗಬೇಕು. ಅದಕ್ಕೆ ಅನುಗುಣವಾಗಿ ಮಾಡಬೇಕು. ದ್ವಾವಿಮೌ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ವಿವೃತ್ತೈವ ಈಶ್ವರಃ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಚಿತಃ ಪುರುಷೋತ್ತಮಃ. ಪುರುಷೋತ್ತಮ ಎಂಬುದು ತಾನೇ ಅಂತ ಹೇಳಿ ಕೃಷ್ಣನೇ ಘೋಷಣೆ ಮಾಡಿದ್ದಾನೆ. ಜಗತ್ತಿನಲ್ಲಿರುವುದು ಕ್ಷರ, ಅಕ್ಷರ ಎರಡು ರೀತಿಯ ಜಾತಿಗಳು. ಕ್ಷರ ಅಂದರೆ ಎಲ್ಲ ಜೀವರಾಶಿಗಳು, ಅಕ್ಷರ ಅಂದರೆ ಲಕ್ಷ್ಮೀದೇವಿ. ಕ್ಷರಾಕ್ಷರ ಉತ್ತಮ ಅಂದರೆ ನಾರಾಯಣ. ಆದ್ದರಿಂದ ಸರ್ವೋತ್ತಮ ನಾರಾಯಣ ಎಂಬುದಕ್ಕೆ ಈ ಪ್ರಮಾಣ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸರ್ವವು ಭಗವದಧೀನ ಎಂಬುದನ್ನು ಇದು ಸೂಚನೆ ಮಾಡ್ತಾ ಇದೆ. ಆದ್ದರಿಂದ ಪುರುಷೋತ್ತಮ ಅಂತ ಹೇಳಿದರೆ ಸ್ತ್ರೀಯರನ್ನು ಯಾಕೆ ಬಿಟ್ಟರು? ನಾನು ಪುರುಷೋತ್ತಮ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಸ್ತ್ರೀಯರನ್ನು ಬಿಟ್ಟದ್ದು ಯಾಕೆ ಅಂತ ಹೇಳಿದರೆ, ಪುರುಷ ಶಬ್ದಕ್ಕೆ ಗಂಡು ಅಂತ ಅರ್ಥ ಅಲ್ಲ. ಪುರುಷ ಶಬ್ದ ಅಂದರೆ ದೇಹದಲ್ಲಿ ಇರತಕ್ಕವನು. ಪುರುಷೇತೆ ಇತಿ ಪುರುಷಃ. ಪುರಿ ಅಂದರೆ ದೇಹ. ದೇಹದಲ್ಲಿರುವವರು ಗಂಡಸರು ಆಗ್ಬೋದು, ಹೆಂಗಸರು ಆಗ್ಬೋದು. ದೇಹಿಗಳು ಅಂತ ಅರ್ಥ.
ದೇಹಿಗಳ ಪೈಕಿ ನಾನೇ ಉತ್ತಮ ಅಂತ ಹೇಳಿದರೆ ದೇಹಿಗಳು ಯಾರು ಕೂಡ ಆಗಬಹುದು ಅಂತೇಳಿ ಅರ್ಥ. ಯೋ ಮಾಮೇವಂ ಅಸಂಮೂಢಃ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಷ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ. ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಬುದ್ಧಿವಂತ ಅಂದರೆ ಯಾರು? ಜಾಸ್ತಿ ರ್ಯಾಂಕ್ ಬಂದವನು ಬುದ್ಧಿವಂತ. ಮಾರ್ಕ್ ಯಾರಿಗೆ ಜಾಸ್ತಿ ಬಂದರೆ ಅವರಿಗೆ ಬುದ್ಧಿವಂತ ಅಂತ ನಾವು ಕರೀತೇವೆ. ಆದರೆ ಕೃಷ್ಣ ಹೇಳ್ತಾನೆ ಬುದ್ಧಿವಂತ ಅಂದರೆ ಹಾಗರ್ಥ ಅಲ್ಲ. ಯಾರು ಭಗವಂತನನ್ನು ಪುರುಷೋತ್ತಮ ಅಂತ ತಿಳ್ಕೊಳ್ತಾನೋ ಅವನು ಬುದ್ಧಿವಂತ. ಯಾರು ಭಗವಂತನನ್ನು ಪುರುಷೋತ್ತಮ ಅಂತ ತಿಳ್ಕೊಳ್ಳೋದಿಲ್ಲ, ಅವನಿಗೆ ರ್ಯಾಂಕ್ ಬಂದರೂ ಅವನು ಬುದ್ಧಿವಂತ ಅಲ್ಲ. ಸಬುದ್ಧಿಮಾನ್. ಬುದ್ಧಿ ಶಬ್ದದ ಅರ್ಥ ಏನು ಅಂತ ಹೇಳಿದರೆ ನಿಶ್ಚಯ ಮಾಡತಕ್ಕಂತಹ ಭಾಗ ಬುದ್ಧಿ. ಭಗವಂತನನ್ನು ಪುರುಷೋತ್ತಮ ಅಂತ ಯಾರು ತಿಳ್ಕೊಳ್ಳಿಲ್ಲ ಅವನಿಗೆ ಬುದ್ಧಿ ಸರಿ ಇಲ್ಲ ಅಂತ ಅರ್ಥ. ನಿಶ್ಚಯ ಮಾಡಲಿಕ್ಕೆ ಬರ್ತದೆ. ನಿಶ್ಚಯ ಮಾಡತಕ್ಕಂತಹ ಭಾಗ ಯಾರಿಗೆ ಸರಿ ಇದೆ ಅವನು ಏನು ವಿಚಾರ ಮಾಡ್ತಾನೆ, ಈ ಜಗತ್ತಿನಲ್ಲಿ ಯಾವುದು ಉತ್ತಮ ಯಾವುದು ಉತ್ತಮವಲ್ಲ ಎಂಬುದು ನಿಶ್ಚಯ ಮಾಡತಕ್ಕಂತಹ ಬುದ್ಧಿಗೆ ಗೊತ್ತಾಗುತ್ತೆ. ಹಾಗೆ ಯೋಚನೆ ಮಾಡಿದಾಗ ಭಗವಂತನೇ ಸರ್ವೋತ್ತಮ ಎಂಬುದು ಗೊತ್ತಾಗ್ತದೆ. ಯಾರಿಗೆ ಆ ತರಹ ಗೊತ್ತಾಗಲಿಲ್ಲ ಅವನಿಗೆ ಬುದ್ಧಿಯೇ ಇಲ್ಲ ಅಂತ ಅರ್ಥ. ಆದ್ದರಿಂದ ಬುದ್ಧಿಮಾನ್ ಅಂತ ಹೇಳಿದರೆ ವಿವೇಚನ ಶಕ್ತಿ ಉಳ್ಳವನು, ನಿರ್ಧಾರ ಮಾಡತಕ್ಕಂಥ ಶಕ್ತಿ ಉಳ್ಳವನು. ನಿರ್ಧಾರ ಮಾಡುವ ಶಕ್ತಿ ಉಳ್ಳವನಿಗೆ ಭಗವಂತ ಪುರುಷೋತ್ತಮನಾಗಿ ಕಂಡೇ ಕಾಣ್ತಾನೆ. ಭಗವಂತನನ್ನು ಹೊರತು ಈ ಜಗತ್ತಿನಲ್ಲಿ ಇನ್ನೊಂದು ಉತ್ತಮವಾದದ್ದು ಯಾವುದೂ ಇಲ್ಲ. ಯಾಕೆ ಅಂತೇಳಿ ಹೇಳಿದರೆ ಉಳಿದದ್ದೆಲ್ಲ ಅನಿತ್ಯ. ನಮಗೆ ದೇವರ ಸಂಬಂಧ ಏನಿದೆ ಅದು ಎಲ್ಲ ಜನ್ಮಗಳಲ್ಲೂ ನಿತ್ಯ. ಉಳಿದ ಸಂಬಂಧಗಳೆಲ್ಲ ಈ ಜನ್ಮಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ತಂದೆ ತಾಯಿ ಮಕ್ಕಳು ಹೆಂಡತಿ ಅಣ್ಣ ತಮ್ಮ ಎಲ್ಲವೂ ಕೂಡ ಈ ಜನ್ಮದ್ದು. ಆಮೇಲೆ ಪರ್ಮನೆಂಟ್ ಆಗಿರತಕ್ಕದ್ದು ಅದು. ನಾವೇನು ತಿಳ್ಕೊಂಡಿದ್ದೇವೆ ಈ ಜನ್ಮದ ಸಂಬಂಧವೇ ಪರ್ಮನೆಂಟು, ದೇವರದ್ದು ಅದು ಪರ್ಮನೆಂಟ್ ಅಲ್ಲ ಅಂತ ತಿಳ್ಕೊಂಡಿದ್ದೀವಿ. ಆದ್ದರಿಂದ ನಾವು ದೊಡ್ಡರು. ಯಾರು ದೇವರ ಸಂಬಂಧವನ್ನು ಶಾಶ್ವತ ಅಂತ ತಿಳ್ಕೊಳ್ತಾನೆ ಅವನು ಅದಕ್ಕೆ ಹೆಚ್ಚು ಗಮನವನ್ನು ಕೊಡ್ತಾನೆ. ಯಾರು ಈ ಲೋಕದ ಸಂಬಂಧವನ್ನೇ ಪರ್ಮನೆಂಟ್ ಅಂತ ತಿಳ್ಕೊಳ್ತಾರೆ ಅವರು ಇದಕ್ಕೆ ಹೆಚ್ಚು ಏನಾದರೂ ಆಗಲಿ, ಜಗತ್ತಿಗೆ ಏನಾದರೂ ಆಗಲಿ, ನನ್ನ ಮಕ್ಕಳಿಗೆ ನನ್ನ ಸಂಸಾರಕ್ಕೆ ಏನಾಗಬಾರದು ಅಂತ. ಆದರೆ ನಮ್ಮ ಸಂಸಾರ ಎಲ್ಲ ಕೊಚ್ಚಿ ಹೋಗ್ತದೆ. ಆದ್ದರಿಂದ ಭಗವಂತನ ಸಂಬಂಧವನ್ನೇ ನಿತ್ಯ ಸಂಬಂಧ, ಅದನ್ನೇ ನಾನು ದೃಢಪಡಿಸಬೇಕು, ಅದನ್ನೇ ನಾನು ಇನ್ನಷ್ಟು ಬಲಪಡಿಸಿದರೆ ನನಗೆ ಶಾಶ್ವತವಾಗಿ ನನಗೆ ಒಳ್ಳೆಯದಾಗ್ತದೆ ಎಂಬುದಾಗಿ ಯಾರು ತಿಳ್ಕೊಳ್ತಾನೆ ಅವನು ಬುದ್ಧಿಮಾನ್, ವಿವೇಚನೆ ಮಾಡಿದ್ದಾನೆ. ಆದ್ದರಿಂದ ಭಗವತ್ ಸರ್ವೋತ್ತಮತ್ವವನ್ನು ಯಾರು ತಿಳ್ಕೊಳ್ತಾನೆ ಅವನೇ ಬುದ್ಧಿವಂತ ಹೊರತು ಉಳಿದವರು ಯಾರೂ ಬುದ್ಧಿವಂತರಲ್ಲ. ಕೃತಕೃತ್ಯಶ್ಚ, ಅವನು ಕೃತಕೃತ್ಯ. ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಯಾಕೆಂದರೆ ಇಡೀ ಜೀವನದ ಉದ್ದೇಶ ಏನು? ಭಗವತ್ ಸರ್ವೋತ್ತಮತ್ವವನ್ನು ತಿಳ್ಕೊಳ್ಳೋದು. ಅದು ಬಂತು ಹೇಳಿದರೆ ಮುಗಿತು, ಕೃತಕೃತ್ಯ. ಹೌದು, ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಬರಲಿಲ್ಲ ಹೇಳಿದರೆ ವೇಸ್ಟು, ಬಂತು ಹೇಳಿದರೆ ಸಾರ್ಥಕ. ಆದ್ದರಿಂದ ಇಡೀ ಜೀವನದ ಉದ್ದೇಶ ಭಗವಂತನ ಸರ್ವೋತ್ತಮತ್ವವನ್ನು ತಿಳ್ಕೊಳ್ಳೋದು, ಜೀವನದಲ್ಲಿ ಅನುಭವಿಸು. ದೇವರೇ ಶಾಶ್ವತ, ಉಳಿದದ್ದು ಯಾವುದು ಶಾಶ್ವತವಲ್ಲ ಅಂತ ಹೇಳಿ ನಮಗೆ ಒಳಗೆ ಅನಿಸಲಿಕ್ಕೆ ಶುರುವಾಯಿತು ಹೇಳಿದರೆ ಕೃತಕೃತ್ಯಶ್ಚ ಭಾರತ. ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಕೃಷ್ಣ ಹೇಳ್ತಾ ನಾನೇನು ಮಾಡಬೇಕಾಗಿಲ್ಲ. ಏನು ಮಾಡಬೇಕು? ಹಸಿವಿಲ್ಲ. ಮುಖ್ಯತಃ ಎಲ್ಲರೂ ಮಾಡೋದೇನೆಂದರೆ ಹೊಟ್ಟೆಯ ಕರ್ಮ. ಹಸಿವಾಗ್ತದೆ, ಅದಕ್ಕೇನಾದರೂ ಮಾಡಬೇಕು, ಅದಕ್ಕೆ ಹಣ ಬೇಕು, ಹಣ ಸಂಪಾದನೆಗೆ ಉದ್ಯೋಗ ಬೇಕು, ಉದ್ಯೋಗಕ್ಕೆ ವಿದ್ಯೆ ಬೇಕು, ವಿದ್ಯೆಗೆ ಇನ್ನೊಂದು ಬೇಕು. ಹೀಗೆ ಅಂತಿಮವಾಗಿ ಹೊಟ್ಟೆಯ ಒಂದು ಸಮಸ್ಯೆಗೋಸ್ಕರ ಭಗವಂತ ಇದು ಎಲ್ಲರೂ ಪ್ರವೃತ್ತಿ ಮಾಡಿ. ಆದ್ದರಿಂದ ಭಗವಂತ ಮನುಷ್ಯರಿಗೆ ಒಂದು ವೇಳೆ ಹಸಿವೆ ಅಂತ ಕೊಡದೇ ಹೋದರೆ ಹೇಗಿರುತ್ತಿತ್ತು?
ಹಸಿವೆ ಎಂಬುದು ಇಲ್ಲದ ಜಗತ್ತು ಹೇಗಿತ್ತಿತ್ತು? ಹಾಂ, ಹೆಂಗಸ್ರು ಹೇಳ್ತಾರೆ, ನಿಮಗೆ ಇಲ್ಲ. ಹಸಿವೆ ಅಂತ ಕೊಟ್ಟದ್ರಿಂದ ನಿಮ್ಮ ಇಂಪಾರ್ಟೆನ್ಸ್ ಗೊತ್ತಾಗ್ತದೆ. ನನಗೆ ನ್ಯೂ ಜೆರ್ಸಿಯಲ್ಲಿ ಎಲ್ಲ ಕಂಪ್ಲೇಂಟ್ ಮಾಡಿದೆ. ಮಠ ಬಂದಮೇಲೆ ನಮ್ಮ ಸಂಸಾರ ಎಲ್ಲ ಹಾಳಾಯಿತು. ಯಾಕೆ ಅಂತ ಹೇಳಿದರೆ, ಹಿಂದೆ ಎಲ್ಲ ನಮ್ಮ ಗಂಡಂದ್ರೆ ನಾವು ಹೇಳಿದಾಗ ಕೇಳ್ತಾಯಿದ್ರು. ಈಗ ಏನಾದರೂ ಹೇಳ್ತೇನೆ, ಮಠಕ್ಕೆ ಹೋಗ್ತೇನೆ ಊಟಕ್ಕೆ, ನಿಂದೇನು ಅಗತ್ಯ ಇಲ್ಲ, ಮಠಕ್ಕೆ ಹೋಗ್ತೇನೆ ಅಂತ. ಹಿಂದೆ ಎಲ್ಲಿ ಇಲ್ಲ ಹೋಗಲಿಕ್ಕೆ, ಹೇಳಿದ್ದು ಕೇಳಬೇಕಾಗಿತ್ತು. ಈಗ ನಿಂದೇನಷ್ಟು, ನಾನು ಮಠಕ್ಕೆ ಹೋಗ್ತೇನೆ ಹೇಳ್ತಾರೆ ಅಂತ. ಹಾಗೆ ಆದ್ದರಿಂದ ಭಗವಂತ ಸೃಷ್ಟಿ ಮಾಡಿದ ದೊಡ್ಡ ಇದು ಏನಂದರೆ ಹಸಿವು ಒಂದು ಇದ್ದದ್ರಿಂದ ಎಲ್ಲ ಆ್ಯಕ್ಟಿವೇಟ್ ಆದರು. ಹಸಿವು ಅಂತ ಇಲ್ಲ ಅಂತೇಳಿ ಹೇಳಿದರೆ ಯಾರು ಏನು ಮಾಡ್ತಾ ಇರಲ್ಲ. ಏಕಾದಶಿ ದಿವಸ ಏನಿಲ್ಲ, ಅಲ್ಲಿ ಮಲಗಿಕೊಂಡಿರೋಣ ಅಂತ ಅನ್ನಿಸ್ತದೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ನನಗೆ ಹಸಿವೇ ಇಲ್ಲ, ನಾನೇನು ಮಾಡಬೇಕು? ನಮೇ ಪಾರ್ಥ ಅಸ್ತಿ ಕರ್ತವ್ಯಂ ತ್ರಿಶಲೋಕೇಶು ಕಿಂಚನ. ಆದರೂ ನನ್ನಷ್ಟು ಕೆಲಸ ಯಾರೂ ಮಾಡೋದಿಲ್ಲ. ಹಸಿವೆ ಇಲ್ಲದೆ ಇದ್ದವರು ಮಾಡುವಷ್ಟು ಕೆಲಸ ಯಾರೂ ಮಾಡೋದು. ಅದರ ಅರ್ಥ ಏನಂದರೆ, ಊಟ ಆದಮೇಲೆ ಕೆಲಸ ಕಡಿಮೆ ಮಾಡ್ತಾರೆ, ಊಟಕ್ಕಿಂತ ಮೊದಲು ಕೆಲಸ ಜಾಸ್ತಿ. ಹಸಿವೆ ಇರುವಾಗ ಕೆಲಸ ಜಾಸ್ತಿ. ಹಾಂ, ನೋಡಿ ಮಧ್ಯಾಹ್ನ ತನಕ ಕೆಲಸ ಬೇಗ ಜಾಸ್ತಿ ಆಗ್ತದೆ. ಒಮ್ಮೆ ಊಟ ಆದಮೇಲೆ ಅಲ್ಲಿಗೆ ನಿಧಾನ ಆಗಿ ಹೋಗ್ತದೆ. ಆದ್ದರಿಂದ ಹಸಿವೆ ಇರುವಾಗ ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರ್ತಾರೆ. ಹಸಿವಿಲ್ಲ ಅಂತೇಳಿ ಹೇಳಿದರೆ ಆ್ಯಕ್ಟಿವ್ನೆಸ್ ಹೋಗ್ತದೆ. ಆದರೂ ಕೂಡ ನಾನು ಯಾವಾಗ ಅದಕ್ಕೆ ಭಗವಂತನಿಗೆ ಕರುಣೆ ಅಂತೇಳಿ ಹೇಳಿ. ಯಾಕಂದರೆ ಅವನಿಗೇನು ಆಗಬೇಕಾಗಲಿಲ್ಲ, ಆದರೂ ಮಾಡ್ತಾನಲ್ಲ, ಅದು ಕರುಣೆ. ನಾವು ಮಾಡೋದು ಏನು ಅಂದರೆ, ನಮಗೇನು ಆಗಬೇಕಾಗಿದೆ ಅದಕ್ಕೋಸ್ಕರ ನಾವು ಮಾಡೋದು. ನಮಗೇನು ಆಗಬೇಕಾಗಿದೆ ಅದಕ್ಕೋಸ್ಕರ ಮಾಡಿದರೆ ಅದಕ್ಕೆ ಕರುಣೆ ಅಂತೇಳಿ ಹೇಳುವುದಲ್ಲ. ಮತ್ತು ಅವನಿಗೇನು ಆಗಬೇಕಾಗಲ್ಲ. ನಾನವಾಪ್ತಂ ಅವಾಪ್ತವ್ಯಂ ಅವಾಪ್ತವ್ಯಂ ಇತಿ ಯತ್ ವರ್ತತೆ, ಅದು ಯಾವುದು ಆಪ್ತವ್ಯ ಅಲ್ಲ ನನಗೆ. ವರ್ತಯೇವಚ ಕರ್ಮಣಿ ಅಂದರೆ ಏನರ್ಥ? ಯಾವುದೇ ಕೆಲಸವನ್ನು ಫಲೋದ್ದೇಶೇನ ಮಾಡಬಾರದು. ಅದನ್ನು ಆ ಕರ್ಮದ ಅನುಭವಕ್ಕೋಸ್ಕರ, ಆನಂದ ಅನುಭವಕ್ಕೋಸ್ಕರ ಮಾಡಬೇಕು ಹೊರತು ಇನ್ನೊಂದು ಫಲಕ್ಕೋಸ್ಕರ ನಾವು ಕರ್ಮವನ್ನು ಮಾಡೋದು ಅಂತೇಳಿ ಹೇಳಿದರೆ ಅದು ಸ್ವಾರ್ಥ ಆಗ್ತದೆ. ಆನಂದಕ್ಕೋಸ್ಕರ ಭಗವಂತ ಯಾಕೆ ಕರ್ಮ ಮಾಡ್ತಾನೆ? ಆನಂದೋದ್ರೇಕದಿಂದ ಭಗವಂತ ಕರ್ಮ ಮಾಡ್ತಾನೆ. ಆದ್ದರಿಂದ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಅಲ್ಲ. ಹಸಿವೆ ಆಗ್ತದೆ ಅಥವಾ ನನಗೆ ಇದು ಇಂಥದ್ದೆಲ್ಲ ಪಡೀಬೇಕು, ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಡಬೇಕು ಅಂಥೇಳಿ ಭಗವಂತ ಅದಕ್ಕೋಸ್ಕರ ಏನು ಮಾಡೋದಲ್ಲ. ಆನಂದಾತ್ಮಕವಾದ ಕರ್ಮ, ಕರ್ಮವೇ ಆನಂದಾತ್ಮಕ. ಈಗ ಕ್ರಿಕೆಟ್ ಆಡ್ತಾರೆ, ಯಾಕೆ ಆಡೋದು? ಅದೇ ಒಂದು ಸಂತೋಷ. ಕಬಡ್ಡಿ ಆಡ್ತಾರೆ, ತುಂಬ ಕಷ್ಟಪ್ಪ ನನಗೆ ಕಬಡ್ಡಿ, ನನಗೆ ಕೊಡು, ಎಷ್ಟು ಯಾಕೆ ಕಷ್ಟಪಡೋದು? ಅಡುಗೆ ಮಾಡಬೇಕಾದ್ರೆ ಕಷ್ಟ ಆಗ್ತದೆ ಹೇಳ್ತಾರೆ, ಆಟ ಆಡಲಿಕ್ಕೆ ಕಷ್ಟ ಆಗ್ತದೆ ಹೇಳ್ತಾರೆ. ಯಾಕೆ? ಆಟವು ಆನಂದ ರೂಪ. ಆಟವೇ ಒಂದು ಆನಂದ. ಆದ್ದರಿಂದ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ. ಕಬಡ್ಡಿ ಆಡ್ತಾ ಕಷ್ಟ ಎಷ್ಟು, ಕ್ರಿಕೆಟಿಗೆ ಎಷ್ಟು ಕಷ್ಟ ಪಾಪ. ಆ ಕಡೆ ಓಡ್ತಾರೆ, ಈ ಕಡೆ ಓಡ್ತಾರೆ, ಏನಾಗಬೇಕು ಇವರಿಗೆ ಹೇಳಿದರೆ? ಇಲ್ಲ ಕಬಡ್ಡಿ ಆಡೋಣ ಹೇಳಿದರೆ ಓಡಿ ಬರ್ತಾರೆ. ಅದರಿಂದ ಏನಾಗೋದಿಲ್ಲ. ಅದೇ ಸಂತೋಷ. ಭಗವಂತನ ಎಲ್ಲ ಕ್ರಿಯೆಗಳು ಕೂಡ ಆನಂದದ ಅಭಿವ್ಯಕ್ತಿ. ಆದ್ದರಿಂದ ಆನಂದದ ಅಭಿವ್ಯಕ್ತಿಯು ಕ್ರಿಯಾತ್ಮಕವಾಗಿಯೇ ಇರ್ತದೆ. ಯಾವುದು ಆನಂದಾತ್ಮಕವಾಗಿ ಇರುವುದಿಲ್ಲವೋ ಅದು ಸಾರ್ಥಕ ಅಲ್ಲ. ಸಂತೋಷ ಆದಾಗ ಕುಣಿತಾರೆ, ಅಯ್ಯೋ ಕಷ್ಟ ಆಗ್ತದಲ್ಲ ಕುಣಿಲಿಕ್ಕೆ, ನಿಮಗೆ ಯಾಕೆ ಕುಣಿಬೇಕು? ಸಂತೋಷ ಆದರೆ ಸುಮ್ಮನೆ ಇರಬೇಕು, ಅಲ್ಲಿಗೆ ಮಲಗಿರಬೇಕು. ಸಂತೋಷ ಆದಾಗ ಸುಮ್ಮನೆ ಅಲ್ಲೇ ಇದ್ದರೆ ಆವಾಗ ಏನಾಗ್ತದೆ? ಅದು ಕುಡಿದಾಗ ಮಾತ್ರ ಅಲ್ಲೇ ಜಾಸ್ತಿ ಕುಡಿದಾಗ. ಸಂತೋಷ ಆದಾಗ ಅದನ್ನು ಅಭಿವ್ಯಕ್ತಿ ಮಾಡಲೇಬೇಕು. ಕೈ ಕಾಲು ಹಂಡಾಡಿಸಲೇಬೇಕು. ಅದಕ್ಕೆ ಏನೂ ಉದ್ದೇಶ ಇಲ್ಲ, ಅದು ಅಭಿವ್ಯಕ್ತಿ. ಕೆಲಸ ಮಾಡುವಾಗ ಅದು ಯಾಕೆ ಕೈ ಹಾಗೆ ಮಾಡಿದ,
ಕಾಲು ಯಾಕೆ ಹೀಗೆ ಮಾಡಿದ, ಅದಕ್ಕೆಲ್ಲ ಕಾರಣ ಹೇಳಬೇಕು. ಸಂತೋಷ ಆದಾಗ ಯಾಕೆ ಇದು ಮಾಡಿದ, ಅದಕ್ಕೆ ಕಾರಣ. ಆದ್ದರಿಂದ ಕ್ರಿಯೆಯು ಆನಂದ ರೂಪವಾದಂಥ ಕ್ರಿಯೆ ಒಂದು, ಆಮೇಲೆ ಆನಂದ ರೂಪವಲ್ಲದೆ ಇದ್ದಂತಹ ಕ್ರಿಯೆ ಒಂದು. ಭಗವಂತ ಎಲ್ಲವನ್ನೂ ಮಾಡ್ತಾನೆ, ಆನಂದದ ಅಭಿವ್ಯಕ್ತಿಯಲ್ಲಿ ಮಾಡ್ತಾನೆ. ಆದ್ದರಿಂದ ಸಂತೋಷ ಆದಾಗ ಶಿಕ್ಷೆಯನ್ನು ಕೊಡುವಾಗಲೂ ಕೂಡ ಆನಂದದ, ಅಂದರೆ ಭಗವಂತ ಕರುಣೆಯಿಂದ ಶಿಕ್ಷೆ ಕೊಡೋದು. ಕರುಣೆ ಅಂದರೆ ಏನು? ಅವನಿಗೆ ಶಿಕ್ಷೆ ಕೊಟ್ಟೋದ್ರಿಂದ ಸಜ್ಜನರಿಗೆ ಒಳ್ಳೆಯದಾಗ್ತದೆ. ಅವನಿಗೆ ಶಿಕ್ಷೆ ಕೊಡದೇ ಇದ್ದರೆ ಆವಾಗ ಸಜ್ಜನರಿಗೆ ಒಳ್ಳೆಯದಾಗೋದು. ಈಗ ಏನು ಬರೆಯದಿದ್ದವನಿಗೂ ಮಾರ್ಕ್ ಕೊಟ್ಟುಬಿಟ್ರೆ ಅದು ಯಾರಿಗೆ ಅನ್ಯಾಯ? ಬರೆದವನಿಗೆ ಅನ್ಯಾಯ. ಅವನಿಗೇನು ಬೆಲೆ ಇಲ್ಲ ಅಂತೇಳಿ ಆಯ್ತಲ್ಲ ಬರೆದವನಿಗೆ. ಅವನೇನು ಹೇಳ್ತಾನೆ, ಇನ್ಮೇಲೆ ನಾನು ಓದೋದಿಲ್ಲ, ಓದದಿದ್ದವರಿಗೂ ನೀವು ಮಾರ್ಕ್ ಕೊಡಲಿಲ್ವಾ, ನಾನು ಓದೋದಿಲ್ಲ ಅಂತೇಳಿ. ಆದ್ದರಿಂದ ಭಗವಂತನಿಗೆ ಕರುಣೆಯುವುದು ಸಜ್ಜನರ ಮೇಲೆ ಮಾತ್ರ. ಸಜ್ಜನರ ಮೇಲೆ ಕರುಣೆಯಿಂದ ದುರ್ಜನರಿಗೆ ಶಿಕ್ಷೆ ಕೊಡ್ತಾನೆ. ಆದ್ದರಿಂದ ಸಜ್ಜನರ ಮೇಲೆ ಕರುಣೆ ಅವರಿಗೆ ಯಾವಾಗಲೂ ಇದೆ, ಅದು ಒಳ್ಳೆಯದು. ಎಲ್ಲವೂ ಕೂಡ ಆನಂದ. ಆದರೆ ಭಗವಂತನ ವಿಶೇಷ ಏನು ಹೇಳಿದರೆ, ಆನಂದಾತ್ಮಕವಾಗಿದ್ದರೂ ಕೂಡ ಎಲ್ಲವೂ ಕೂಡ ನಿಯಂತ್ರಿತವಾಗಿದೆ. ಈಗ ನಮ್ಮಲ್ಲಿ ಆನಂದ ಹೋದರೆ ಆದಾಗ ನಾವು ಏನು ಮಾಡ್ತೇವೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಭಗವಂತ ಎಲ್ಲ ಕ್ರಮ ಪ್ರಕಾರವಾಗಿ ಮಾಡ್ತಾರೆ. ಅಲ್ಲ, ಆನಂದ ಎಂಬುದು ಅದು ಪ್ರಜ್ಞಾತ್ಮಕವಾದಂಥ ಆನಂದ. ಆನಂದದಲ್ಲಿ ಎರಡು ವಿಧ. ಅನ್ಕಂಟ್ರೋಲ್ಡ್ ಆನಂದ, ಅದು ಕೆಟ್ಟದ್ದು. ಅಂದರೆ ಪ್ರಜ್ಞೆ ತಪ್ಪಿದ ಆನಂದ. ಪ್ರಜ್ಞೆ ಹೌದು, ಕುಡಿದವರೆಲ್ಲ ಏನು ಮಾಡ್ತಾರೆ ಗೊತ್ತೇ ಇಲ್ಲ, ಯಾರನ್ನೋ ಕೊಂದು ಬಿಡ್ತಾರೆ, ಏನೋ ಮಾಡಿಬಿಡ್ತಾರೆ, ಎಲ್ಲ ಮಾಡಿಬಿಡ್ತಾರೆ. ಅವರಿಗೆ ಆನಂದ ಆಗಿದ್ದ ಹೌದು, ಆದರೆ ಪ್ರಜ್ಞೆ ತಪ್ಪಿದೆ. ಭಗವಂತ ಅಲ್ಲ, ಆನಂದದಿಂದ ತಾಮಸ ಆನಂದ. ನಿಯಮ ಅವರನ್ನು ಚೇಂಜ್ ಮಾಡೋದಿಲ್ಲ, ಇವರನ್ನು ಇದು ಮಾಡೋದಿಲ್ಲ, ಅವರನ್ನು ಹಾಗೆ ಬಿಡ್ತಾರೆ. ಅದು ಹಾಗೆ ಮಾಡೋದ್ರ ಮೇಲೆ ನಾವು ಅದನ್ನು ವಿಶ್ಲೇಷಣೆ ಮಾಡಿ ಅದು ಸರಿ ಅಂತ ಹೇಳೋದು. ಈಗ ಆನಂದ ಇದ್ರೆ ಅವನು ಎಷ್ಟು ಬೇಕು ಅಷ್ಟೇ ಆನಂದ ಆಗ್ತಾನೆ, ಇದು ಮಾಡ್ತಾನೆ, ಕಂಟ್ರೋಲ್ ತಪ್ಪೋದಿಲ್ಲ. ಅದರ ಅಸಹಜ ಆಗಿದೆ. ಅಲ್ಲ, ಈಗ ಆನಂದದಿಂದೆಲ್ಲ ತೆಗೆದುಕೊಡ್ತಾರೆ. ಯಾರಿಗೆ ಎಷ್ಟು ಕೊಡಬೇಕು ಅದು ಒಟ್ಟಿಗೆ ಎಲ್ಲ ಕೊಟ್ಬಿಡ್ತಾರೆ. ಕೆಲವರು ಹಾಗಲ್ಲ, ಆನಂದ ಕ್ರಮ ಪ್ರಕಾರ ಯಾರಿಗೆ ಎಷ್ಟು ಕೊಡ್ತಾರೆ. ಈಗ ತುಂಬ ಕಂಪನಿ ತುಂಬ ಆಯಿತು, ಆಲ್ರಿಗೂ ಹಂಚಿಬಿಡೋದು ಸೂರ್ಯಗಳು ಹಾಗಲ್ಲ. ಬೋನಸ್ ಇಷ್ಟು % ಜಾಸ್ತಿ, ಎಲ್ಲರಿಗೂ ಅಷ್ಟು % ಮಾತ್ರ. ಆನಂದ ಆಗಿದೆ ಅಂತ ಹೇಳಿ ಅಲ್ಲ ಬಿಟ್ಬಿಡು ತಗೊಳ್ಳಿ ಅಂತ ಹೇಳಿ ಹಾಗಲ್ಲ. ಇಷ್ಟು % ಈ ಸಲ ಜಾಸ್ತಿ. ಅದು ಕಂಟ್ರೋಲ್ಡ್ ಆನಂದ. ಅದು ಆನಂದ ಆದಾಗ ನಮಗೆ ಏನಾದರೂ ಕೊಡೋಣ ಅಂತ ಅನಿಸ್ತದೆ. ಹಾಗೆ ದುಃಖ ಆದ್ರಾಗಲೂ ನಾಲ್ಕು ಬಾರಿಸೋಣ ಅಂತ ಅನ್ನಿಸ್ತದೆ. ಆದ್ದರಿಂದ ಅದರಲ್ಲಿ ಕಂಟ್ರೋಲ್ ಇರೋದುಂಟಲ್ಲ, ಅದು ಪ್ರಜ್ಞಾತ್ಮಕವಾದಂಥ, ಅದಕ್ಕೆ ಭಗವಂತನ ಆನಂದವನ್ನು ಜ್ಞಾನಾತ್ಮಕ ಆನಂದ ಅಂತ ಹೇಳ್ತೀವಿ. ಆದ್ದರಿಂದ ಭಗವಂತನು ಸರ್ವೋತ್ತಮ, ಅವನು ಏನೂ ಮಾಡಬೇಕಾಗಿಲ್ಲ, ಕರುಣಾಮಯ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ನವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಆನಂದಾತ್ಮಕವಾದಂಥ ಕರ್ಮದಲ್ಲಿ ಇದ್ದರೆ ಆವಾಗ ಫಲರೂಪವಾದಂತಹ ಕರ್ಮ. ಇತ್ಯಾದಿನ ಸರ್ವಸ್ಮಾತ್ ಭಗವತಃ ಭೇದಃ ಸರ್ವಸ್ಯ ಭಗವದಧೀನತ್ವಂ ತಸ್ಯ ಅನನ್ಯಾಧೀನತ್ವಂ ಸರ್ವೋತ್ತಮತ್ವಂ ಸರ್ವಗುಣಪರಿಪೂರ್ಣತ್ವಂ ಸರ್ವಶಾಸ್ತ್ರಾಣಾಂ ತತ್ಪರತ್ವಂ ತಥಾ ತಜ್ಞಾನಾದೇವ ಮೋಕ್ಷಃ ಇತ್ಯಾದಿ. ಈ ಎಲ್ಲ ಪ್ರಮಾಣಗಳಲ್ಲಿ ಇಷ್ಟು ಅಂಶಗಳು ವ್ಯಕ್ತವಾಗಿದೆ. ಯಾವುದಾವುದು? ಭಗವಂತನು ಸರ್ವಸ್ಮಾತ್ ಭಿನ್ನ ಅಂತೇಳಿ ವ್ಯಕ್ತ ಆಗಿದೆ. ಭಗವದ್ ಅಧೀನ ಎಲ್ಲವೂ, ಅವನು ಯಾರ ಅಧೀನವೂ ಅಲ್ಲ. ಅವನು ಸರ್ವೋತ್ತಮ, ಸರ್ವಗುಣಪೂರ್ಣ, ಸರ್ವಶಾಸ್ತ್ರಾಣಾಂ ತತ್ಪರತ್. ಒಂದು ವೇಳೆ ಸರ್ವೋತ್ತಮನಾದ ಭಗವಂತ ಇದ್ದಾನೆ, ಶಾಸ್ತ್ರಗಳೆಲ್ಲ ಬೇರೆ ವಿಚಾರ ಹೇಳಿದರೆ ಆವಾಗ ಸರ್ವೋತ್ತಮತ್ವ ಬರೋದಿಲ್ಲ. ಯಾಕಂದರೆ ಶಾಸ್ತ್ರಗಳು ನಿಮ್ಮ ಪರವಾಗಿ ಇಲ್ಲ, ನೀನೇನು ಸರ್ವೋತ್ತಮ ಅಂತ ಹೇಳ್ತಾರೆ.
ಎಲ್ಲವೂ ಭಗವನ್ಮುಖವಾಗಿ ಇದೆ. ತಥಾ ತಜ್ಞಾನಾದೇವ ಮೋಕ್ಷ. ಎಲ್ಲ ಸರಿ. ಮೋಕ್ಷಕ್ಕೆ ಏನು ಕಾರಣ? ಅವನ ಜ್ಞಾನದಿಂದಲೇ ಅಂತೇಳಿ ಹೇಳಿದರೆ, ಭಗವಂತ ತನ್ನ ಜ್ಞಾನದಿಂದಲೇ ಯಾಕೆ ಮೋಕ್ಷ ಕೊಡ್ತಾನೆ ಅಂತೇಳಿ ಹೇಳಿದರೆ, ನಾವು ಸರ್ವೋತ್ತಮರಾಗಬೇಕಾದ್ರೆ ಸರ್ವೋತ್ತಮನನ್ನು ತಿಳ್ಕೊಂಡ್ರೆ ಮಾತ್ರ ನಾವು ಸರ್ವೋತ್ತಮರ. ಸರ್ವೋತ್ತಮನನ್ನು ಯಾರು ತಿಳ್ಕೊಳ್ಳುವುದಿಲ್ವೋ ಅವನು ಸರ್ವೋತ್ತಮನಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಆದರ್ಶ ಪುರುಷರಿಗೆ ಗೌರವ ಕೊಡೋದಿಲ್ವೋ ಅವರು ಆದರ್ಶ ಪುರುಷರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಮಹಾತ್ಮರಿಗೆ ಗೌರವ ಕೊಡೋದಿಲ್ವೋ ಅವರು ಮಹಾತ್ಮರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಭಗವಂತನನ್ನು ಸರ್ವೋತ್ತಮ ಅಂತ ತಿಳ್ಕೊಳ್ಳೋದಿಲ್ವೋ ಅವನು ಸರ್ವೋತ್ತಮನಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮೋಕ್ಷಕ್ಕೆ ಸರ್ವೋತ್ತಮನ ಜ್ಞಾನವೇ ಕಾರಣ. ಸರ್ವೋತ್ತಮನಾಗಬೇಕಾದರೆ ನಾವು ಸರ್ವೋತ್ತಮನನ್ನು ಗೌರವಿಸಬೇಕು. ಯಾರು ಕೆಟ್ಟವರನ್ನು ತಮ್ಮ ಆರಾಧ್ಯ ದೈವ ಅಂತ ಇಟ್ಕೊಳ್ತಾರೋ ಅವರು ಒಳ್ಳೆಯವರಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಆರಾಧನೆ ಮಾಡೋದು ಕೆಟ್ಟವರನ್ನು, ನನಗೆ ಅವನೇ ಮಾಡೆಲ್ ಅಂತೇಳಿ. ನಾವು ಇವನು ಮಾತ್ರ ಒಳ್ಳೆಯವನಾಗಲಿಕ್ಕೆ ಸಾಧ್ಯ ಉಂಟಾ? ಅದೇ ಯಾರು ಒಳ್ಳೆಯವರನ್ನು ಆರಾಧ್ಯ ಪುರುಷ ಅಂತ ಇಟ್ಕೊಳ್ತಾನೆ ಅವನು ಕೆಟ್ಟವನಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತನನ್ನು ಸರ್ವೋತ್ತಮ ಅಂಥೇಳಿ ಗುರುತಿಸ್ತಾನೆ, ಅವನೇ ಸರ್ವೋತ್ತಮ. ಅದಕ್ಕೋಸ್ಕರ ತನ್ನ ಜ್ಞಾನ ಯಾರಿಗಿದೆಯೋ ಅವರಿಗೆ ಮೋಕ್ಷ ಕೊಡ್ತಾನೆ. ತನ್ನ ಜ್ಞಾನ ಇಲ್ಲದೇ ಇದ್ದವನಿಗೆ ಮೋಕ್ಷ ಕೊಡೋದಿಲ್ಲ. ಇದರಲ್ಲಿ ಯಾವುದೇ ಒಂದು ಸ್ವಾರ್ಥ ಇಲ್ಲ. ನಾವು ಏನು ತಿಳ್ಕೊಳ್ತೇವೆ, ನಮ್ಮ ಮಹತ್ವವನ್ನು ಯಾರು ತಿಳ್ಕೊಳ್ತಾರೆ ಅವರಿಗೆ ನಾವು ಎಲ್ಲ ಕೊಡ್ತೇವೆ ಅಂತೇಳಿ ಹೇಳೋದು ಅವನು ಒಳ್ಳೆಯವನು ಅಂತೇಳಿ ಇದರಿಂದ ಅಲ್ಲ. ಅದು ಅಹಂಕಾರ, ಈಗೋದ ಪ್ರಭಾವ. ನಾನು ಶ್ರೇಷ್ಠ ಎಂಬಂತಹ ಈಗೋ ಏನು ತಣಿಸ್ಲಿಕ್ಕೋಸ್ಕರ ನಾವು ಆ ಥರ ಮಾಡ್ತೀವಿ. ಭಗವಂತ ಹಾಗಲ್ಲ. ನನ್ನನ್ನು ಸರ್ವೋತ್ತಮ ಅಂತ ಹೇಳಿ ಅವನು ತಿಳ್ಕೊಂಡ್ರೆ ನನಗೇನಾಗಬೇಕಾಗಿಲ್ಲ. ಆದರೆ ನಾನು ನನ್ನನ್ನು ಸರ್ವೋತ್ತಮ ಅಂತ ತಿಳ್ಕೊಂಡು ಅವನಿಗೆ ಮೋಕ್ಷ ಕೊಡೋದು. ಯಾಕೆಂದರೆ ಇಲ್ಲದ್ರೆ ಅವನು ಸರ್ವೋತ್ತಮನಲ್ಲ. ಯಾರು ಭಗವಂತನನ್ನು ಸರ್ವೋತ್ತಮ ಅಂತ ತಿಳ್ಕೊಳ್ಳೋದಿಲ್ಲೋ ಅವನು ಆಗಲಿಕ್ಕೆ ಸಾಧ್ಯ ಇದೆ. ಯಾರು ಈಗ ಯಾರು ದೊಡ್ಡ ಸಾಧನೆ ಮಾಡಿದ್ದಾರೆ ಅವರಿಗೆ ಗೌರವ ಕೊಡೋದಿಲ್ಲ, ಇವರು ಸಾಧಕರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವರ ಸಾಧನೆ ಮೇಲೆ ಇವರಿಗೆ ಗೌರವ ಇಲ್ಲ ಅಂತೇಳಿ. ಆದ್ದರಿಂದ ಭಗವಜ್ಞಾನಾದೇವ ಮೋಕ್ಷ, ಸರ್ವೋತ್ತಮ ಜ್ಞಾನಾದೇವ ಮೋಕ್ಷ ಅಂಥೇಳಿ ಇತ್ಯಾದಿ ಎಲ್ಲ ತತ್ವಗಳು ಕೂಡ ಈ ಪ್ರಮಾಣಗಳಿಂದ ವ್ಯಕ್ತವಾಗಿವೆ. ಅಧಾತೆ ವಿಷ್ಣು ವಿದಿಶಾಚಿದರ್ಧ್ಯ ಸ್ತೋಮೋ ಯಜ್ಞಶ್ಚರಾದ್ಯೋ ಹವಿಷ್ಮತ ಪಶ್ಯನ್ಯಪಿ ಇಮಂ ಆತ್ಮಾನಂ ಕುರ್ಯಾತ್ ಕರ್ಮ ವಿಚಾರಯನ್ ಯದಾತ್ಮನಃ ಸುನಿಯತಂ ಆನಂದೋತ್ಕರ್ಷಮಾಪ್ನುಯಾತ್. ಈ ವೇದವಾಕ್ಯದಲ್ಲಿ ಏನು ಹೇಳ್ತಾರೆ? ಯಾರು ಭಗವಂತನನ್ನು, ಎಲ್ಲರೂ ಕೂಡ ಭಗವಂತನನ್ನು ಬಯಸಬೇಕು ಮತ್ತು ತತ್ಪ್ರೀತಿಕಾರಕವಾದಂತಹ ಕರ್ಮವನ್ನು ಮಾಡಬೇಕು ಅಂಥೇಳಿ ಇದು ಹೇಳ್ತಾ ಇದೆ. ಅಪರೋಕ್ಷ ಜ್ಞಾನ ಆದ ಮೇಲೂ ಕೂಡ ಅವನನ್ನು ಭಜಿಸಬೇಕು. ಪರೀಕ್ಷೆ ಆದ ಮೇಲೂ ಕೂಡ ಓದಬೇಕು. ಪರೀಕ್ಷೆ ಆದಮೇಲೆ ಓದಬಾರ್ದು ಅಂತ ಯಾಕೆ? ಪರೀಕ್ಷೆಯಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಓದೋದ್ರಿಂದ ಪರೀಕ್ಷೆ ಆದಮೇಲೆ ಇನ್ನೂ ಓದೋದು ಬೇಡ ಅಂತ. ಯಾಕೆ? ಬಲಾತ್ಕಾರದಲ್ಲಿ ಓದೋದು ಪರೀಕ್ಷೆಗೋಸ್ಕರ. ಭಗವಂತನನ್ನು ಕೂಡ ಹಾಗೆ ಮೋಕ್ಷ ಸಿಗೋದಕ್ಕೋಸ್ಕರ ತಿಳ್ಕೊಳ್ಳಿ. ಮೋಕ್ಷ ಸಿಕ್ಕಿದ ಇನ್ನೇನು ಬೇಡ ನನಗೆ, ಯಾಕೆ? ಆಯ್ತಲ್ಲ ನಾನು ಹಾಗಲ್ಲ. ಆವಾಗ ಭಗವಂತನನ್ನು ತಿಳ್ಕೊಳ್ಳೋದು ನಾಟಕ ಅಂತೇಳಿ ಆಯಿತು. ಅದು ಯಾಕೆ ಆಗೋದಿಲ್ಲ ಅಂತೇಳಿ ಹೇಳಿದರೆ, ಅವನು ನಿಜವಾಗಿಯೂ ಕೂಡ ಭಗವಂತನನ್ನು ಬಯಸುವುದಿಲ್ಲ. ಭಗವಂತನನ್ನು ಬಯಸುವವನು ಅವನು ದರ್ಶನ ಆದಮೇಲೆ ಇನ್ನೂ ಜಾಸ್ತಿ ಕರ್ಮವನ್ನು ಮಾಡ್ತಾನೆ ಹೊರತು ಮುಗೀತಲ್ವ ಇನ್ನೇ ಯಾಕೆ ನಿಂದು, ನನಗೆ ಕನ್ಫರ್ಮ್ ಆಯ್ತಲ್ಲ, ಇನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ವ. ಅದಕ್ಕೆ ಒಬ್ಬರು ಹೇಳಿದರು, ಇಲ್ಲ ಅಲ್ಲ, ಒಮ್ಮೆ ಗ್ರಾಂಟ್ ಮಾಡಿದ್ಮೇಲೆ ಅವು ಸತ್ಯ ಸಂಕಲ್ಪ. ಸತ್ಯ ನಿಮಗೆ ಅಪರೋಕ್ಷ ಜ್ಞಾನ ಆಗಿ ಮೋಕ್ಷಂ ದಾಸ್ಯಾಮಿ ಅಂತೇಳಿ ಹೇಳಿದ ಮೇಲೆ ಇನ್ನೆಲ್ಲ ಬೆಳಗ್ಗೆ ಬೇಗ ಹೇಳೋದು ಅದೆಲ್ಲ ಯಾಕೆ ಮಾಡಬೇಕು?
ಅದಕ್ಕೆ ಇಲ್ಲ, ಜ್ಞಾನಿಗಳಿಗೂ ಉಂಟು. ಮೋಕ್ಷ ಆಗಬೇಕಾದ್ರೆ ಭಗವಂತನ ದರ್ಶನ ಆಯಿತು ಹೇಳಿದ್ಮೇಲೆ ಮೋಕ್ಷ ಕನ್ಫರ್ಮ್. ಇನ್ಯಾಕೆ ಎಲ್ಲ ಮಾಡಬೇಕು? ಇನ್ನು ಕ್ಯಾನ್ಸಲ್ ಏನು ಮಾಡೋದಿಲ್ಲಲ್ವ? ಹಾಂ, ಯಾವುದು ಡಿಲೇ ಇಲ್ಲ. ಅದು ಒಂದು ಇದರಲ್ಲಿ ಹೋಗುವಾಗ ಎಲ್ಲರೂ ಹೋಗಲೇಬೇಕು. ಅದಕ್ಕೆ ಏನು ಹೇಳಿದ್ರೆ ಅಲ್ಲಿ ಆನಂದದ ಉದ್ರೇಕ ಕಡಿಮೆ ಆಗ್ತದೆ ಅಂತ ಹೇಳಿ. ಆದರೆ ಅವನಿಗೆ ಗೊತ್ತು ನಾವು ಹಾಗೆ ಮಾಡ್ತೇವೆ ಅಂತ. ಹಾಂ, ಅಪರೋಕ್ಷ ಜ್ಞಾನ ಆದಮೇಲೆ ಇನ್ನೇನು ಬೇಡ ಅಂತೇಳಿ ಅದಕ್ಕೆ ನಂತರ ಮಾಡಿದ್ದಕ್ಕೂ ಕೂಡ ಇದೈತೆ, ಫಲ ಇದೆ, ಪ್ರತ್ಯೇಕ ಫಲ ಇದೆ. ಆದ್ದರಿಂದ ಬಿಡಲಿಕ್ಕಿಲ್ಲ. ಜ್ಞಾನಿಗಳಿಗೂ ಕೂಡ ಕರ್ಮ ಎಂಬುದು ಉಂಟು. ಪಶ್ಯನ್ಯಪಿ ಇಮಂ ಆತ್ಮಾನಂ, ಈ ಇಮಂ ಆತ್ಮಾನಂ ಈ ಭಗವಂತನನ್ನು ನೋಡಿದರೂ ಕೂಡ ಕುರಿಯಾತ್ ಕರ್ಮ ಅವಿಚಾರಯನ್, ಕರ್ಮವನ್ನು ಮಾತ್ರ ಮಾಡಬೇಕು. ಕರ್ಮದಿಂದ ವಿನಾಯಿತಿ ಇರುವುದು ಯಾರಿಗೆ? ಸಮಾಧಿಯಲ್ಲಿದ್ದವರಿಗೆ ಮಾತ್ರ, ಬೇರೆ ಯಾರಿಗೂ ವಿನಾಯಿತಿ ಇಲ್ಲ. ಹೋಗ್ಲಿಕ್ಕಾಗೋದಿಲ್ಲ. ಸುಮ್ಮನೆ ಸಮಾಧಿ ಎಂಬುದು ಅದು ಕೆಲವರು ಸಮಾಧಿ ಮಾಡಿ ಅಲ್ಲಿಂದ ಓಡಿ ಹೋಗ್ತಾರೆ ಅಡಿಯಿಂದ. ಆದ್ದರಿಂದ ಪಶ್ಯನ್ನಪಿ ಇಮಮಾತ್ಮಾನಂ ಕುರ್ಯಾತ್ ಕರ್ಮ ಅವಿಚಾರಯನ್. ಹಾಂ, ಹೌದು, ಕರ್ಮದಿಂದ ವಿನಾಯಿತಿ ಇಲ್ಲ ಯಾರಿಗೆ. ಅದು ಇರ್ಬೋದು, ಪ್ರಾರಬ್ಧ ಕರ್ಮವಶದಿಂದ ಅಥವಾ ಕರ್ಮವನ್ನು ಉದಾಸೀನ ಎಲ್ಲ ಮಾಡ್ಬೋದು. ಇಲ್ಲಿ ಮೋಕ್ಷದಲ್ಲೇ ಅಲ್ಲ, ಮೋಕ್ಷಕ್ಕೆ ಹೋಗೋದಕ್ಕಿಂತ ಮುಂಚೆ ಕನ್ಫರ್ಮ್ ಆದಮೇಲೆ. ಹಾಂ, ಕನ್ಫರ್ಮ್ ಆದಮೇಲೆ. ಹೌದು. ಈಗ ಹೌದು, ರಿಸಲ್ಟ್ ಬಂತು. ರಿಸಲ್ಟ್ ಬಂದ ಮೇಲೆ ಅಧಿಕಾರ ಗ್ರಹಣ ಆಗಲಿಲ್ಲ, ನಿಶ್ಚಯ ಆಯಿತು. ನಿಶ್ಚಯ ಆದಮೇಲೂ ಕೂಡ ಹಾಂ, ಯಾವುದು ಹೌದು, ಅಸರಾವೇಶ ಇರ್ಬೋದು, ಯೋಗ್ಯತೆ ಇರ್ಬೋದು, ಸ್ವಭಾವ ಇರ್ಬೋದು. ಇದ್ದೆ, ಹೌದು. ರುದ್ರದೇವರಿಗೆಲ್ಲ ಅಸರಾವೇಶ ಆಗೋದಿಲ್ಲ. ರುದ್ರದೇವರಿಗೆಲ್ಲ ಅಸರಾವೇಶ ಆಗ್ತದೆ, ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು. ಇಂದ್ರಾದಿ ದೇವತೆಗಳಿಗೆ ಅಸರಾವೇಶ ಆಗ್ತದೆ. ಅದು ಅಸರಾವೇಶ ಆಗೋದು ಇದ್ದೇ ಇದೆ. ಅದು ಮೋಕ್ಷಕ್ಕೆ ಹೋದ ಮೇಲೆ ಇಲ್ಲ, ಮೋಕ್ಷಕ್ಕೆ ಹೋಗೋ ತನಕ ಅದು ಇದ್ದದ್ದೇ. ಆದ್ದರಿಂದ ಒಂದು ವೇಳೆ ಕರ್ಮ ಮಾಡಬೇಕಾಗಿಲ್ಲ ಅಂತೇಳಿ ಹೇಳಿದ್ದರೆ ಎಲ್ಲರೂ ಕೂಡ ಮುಕ್ತರಾಗ್ತಿದ್ರು ಆವಾಗಲೇ. ಮುಕ್ತ ಆಗೋದು ಅಲ್ಲಿ ಹೋದ್ಮೇಲೆ, ಆಮೇಲೆ ಕರ್ಮದ ಇದೇ ಇಲ್ಲ. ಅಲ್ಲಿಯೂ ಕರ್ಮ ಮಾಡ್ತಾರೆ, ಅದು ಪೂರ್ವಾಭ್ಯಾಸದಿಂದ. ಪೂರ್ವಾಭ್ಯಾಸ ಅದು ಹೋಗೋದೇ ಇಲ್ಲ. ಹೌದು. ಹಾಂ, ಎಚ್ಚರ ಇದ್ದರೆ ಅಸರಾವೇಶ ಈಗ ನನಗೀಗ ಅಸರಾವೇಶ ಆಗ್ತಾ ಇದೆ, ನನಗೆ ಅಸರಾವೇಶ ಆಗ್ತಾ ಇದೆ ಅಂತೇಳಿ. ಇಲ್ಲ, ಹೋದ್ಮೇಲೆ ಗೊತ್ತಾಗ್ತದೆ, ಅದು ಪಶ್ಚಾತ್ತಾಪ. ಅಡಿಯಿಂದ ಅವರದ್ದು ಅಸುರರಿಗೂ ಅಷ್ಟು ಕೆಪಾಸಿಟಿ ಉಂಟಲ್ಲ. ಒಂದು ಕಡೆ ಬ್ರಹ್ಮದೇವರು, ಒಂದು ಕಡೆ ಕಲಿ. ಈ ಇದರಲ್ಲಿ ಕಲಿ ಲೀಡರು, ಆ ಕಡೆ ಬ್ರಹ್ಮದೇವರ ಲೀಡರ್. ಆದ್ದರಿಂದ ಬ್ರಹ್ಮದೇವರಕ್ಕಿಂತ ಚಿಕ್ಕದಿದ್ದವರಿಗೆ ಕಲಿ ದೊಡ್ಡದಲ್ಲೇ ಇರ್ತಾನೆ. ಅವನು ಮನಸ್ಸು ಮಾಡಿದ್ರೆ ಏನು ಮಾಡ್ತಾನೆ. ಆದ್ದರಿಂದ ಯದಾತ್ಮನಃ ಸುನಿಯತಂ ಆನಂದೋತ್ಕರ್ಷಮಾಪ್ನುಯೋ. ಯಾಕೆ ಅಂತೇಳಿ ಹೇಳಿದ್ರೆ, ಈಗ ಇಷ್ಟೆಲ್ಲ ವಿಚಾರವನ್ನು ಇಂದ್ರದೇವರು ಬಂದು ಹೇಳ್ಬೋದು. ನಾವೆಲ್ಲ ಎಲ್ಲಿ ಇದ್ದೇವೆ, ನಮಗೆ ಅವರು ದೊಡ್ಡವರು ಬಂದು ಹೇಳಬೇಕಾಗಿಲ್ಲ. ಪ್ರೈಮ್ ಮಿನಿಸ್ಟ್ರೇ ಬಂದು ಎಲ್ರಿಗೂ ಕೂಡ ಕೊಡಬೇಕಾಗಿಲ್ಲ. ಒಂದು ಮನೆಯ ಇದು ಪತ್ರವನ್ನು ಪ್ರೈಮ್ ಮಿನಿಸ್ಟ್ರೇ ಬಂದು ಕೊಡಬೇಕಾಗಿಲ್ಲ, ಲೋಕಲ್ ಇದು ಕೊಡ್ಬೋದು. ಮತ್ತು ಯಾಕೆ ಕೊಟ್ಟದ್ದು ಅಂತ ಹೇಳಿದರೆ,
ಇಲ್ಲಿ ಒಳಗೆ ಇದ್ದವನು ಕಲಿಯ ಪ್ರಯುಕ್ತ ನಾವು ಅಜ್ಞಾನದಲ್ಲಿರೋದು. ಆದ್ದರಿಂದ ಅವನು ಓಡಿ ಹೋಗಬೇಕಾದ್ರೆ ಅಲ್ಲಿ ಅವನ ಈಕ್ವಲೆಂಟೇ ಬರಬೇಕು, ಅವನಕ್ಕಿಂತ ದೊಡ್ಡವನು. ಅದಕ್ಕೋಸ್ಕರ ವಾಯುದೇವರು ಬಂದ ಆದ್ದರಿಂದಲೇ ವಿಶ್ವಮಿಥ್ಯಾ ವಿಪರಗುಣವಾನ್ ಆತ್ಮನಾಂ ನಾಸ್ತಿ ಭೇದ ದೈತ್ಯಾ ಇತ್ತಂ. ದೈತ್ಯರು ಮಾಡಿದ್ದಿದ್ದು ಇದು ನಮಗೆ ಬಂದಂಥ ಒಂದು ಸಂಶಯ ಆಗಿದ್ದರೆ ಆವಾಗ ಸಾಮಾನ್ಯ ಗುರುಗಳು ಅಥವಾ ನಮ್ಗಿಂತ ಮೇಲಿನವರು ಬಂದರೆ ಅದನ್ನು ಇದು ಮಾಡ್ಬೋದು. ಕಲಿ ಬಂದು ಮಾಡಿದ್ರಿಂದ ಅವನು ಕೂತದ್ರಿಂದ ಅವನನ್ನು ಓಡಿಸ್ಲಿಕ್ಕೆ ಅವನ ಪಕ್ಕದಲ್ಲಿ ಹೋಗೋದಿಲ್ಲ. ನನಗಿಂತ ದೊಡ್ಡವರು ಬಂದರೆ ಅಂದರೆ ಅವನು ಹೋಗ್ತಾನೆ. ಅದಕ್ಕೋಸ್ಕರ ಕರ್ಮ ಯಾಕೆ ಮಾಡಬೇಕು ಅಂತೇಳಿ ಹೇಳಿದರೆ, ಯದ ಆತ್ಮನಃ ಸುನಿಯತಂ ಆನಂದೋತ್ಕರ್ಷಂ ಆಪ್ನುಯಾತ್. ಅವನಿಗೆ ಕೆಪಾಸಿಟಿ ಇಷ್ಟು ಆನಂದ, 100 ಆನಂದ ಅಂತ ಇದೆ, ಗ್ರ್ಯಾಂಟ್ ಆಗಿದೆ. ಅಪರೋಕ್ಷ ಜ್ಞಾನ ಆದಮೇಲೆ ಅವನು ಕರ್ಮ ಮಾಡಲಿಲ್ಲ ಅಂದರೆ ಅದರಲ್ಲಿ ಹರಸ ಆಗ್ತದೆ. 98 ಬರ್ಬೋದು, 99 ಬರ್ಬೋದು, ಅಥವಾ 90 ಬರ್ಬೋದು. ಅಲ್ಲ, ಅದರಲ್ಲಿ ಮತ್ತೆ ಅದು ಆ ಹಾಸದಲ್ಲಿ ಹಾನಿ ಇಲ್ಲ ಅಂತ ಹೇಳ್ತಾರೆ. ಈಗ ನಿಮಗೆ ಏನು ಫಿಕ್ಸ್ಡ್ ಆನಂದ ಕೊಟ್ಟಿದ್ದಾರೆ ಅದರಲ್ಲಿ ಹಾನಿ ಇಲ್ಲ. ಅದರ ಉದ್ರೇಕ ಮತ್ತು ಅದನ್ನು ಹಾಲಿದ ಹೌದಾ? ಹಾಲು ಅಂದರೆ ಪ್ರಶ್ನೆ ಏನಂದರೆ, ಈಗ ನನ್ನ ಯೋಗ್ಯತೆಯಲ್ಲಿ 100 ಆನಂದ ಅಂತ ನನ್ನ ಯೋಗ್ಯತೆಯಲ್ಲಿ ಇದ್ದರೆ ನನಗೆ 98 ಅಥವಾ 90 ಆನಂದ ಕೊಟ್ಟರೆ ಆವಾಗ ಯೋಗ್ಯತೆಗೆ ತಪ್ಪಾಯ್ತಲ್ವಾ? ಹಾಂ, ಅದು ಯೋಗ್ಯತೆಗೆ ವಿರುದ್ಧವಾಗಿ ಹೋಗಬಾರ್ದಲ್ವಾ? ಅದು ಅನಾದಿ ನಿತ್ಯವಾದಂಥ ಯೋಗ್ಯತೆಗೆ ಸರಿಯಾದದ್ದು ಬರಬೇಕಲ್ವಾ? ವ್ಯತ್ಯಾಸ ಹೇಗಾಯಿತು ಅಂತ ಪ್ರಶ್ನೆ. ನನಗೆ 100 ಆನಂದ ಇದ್ದರೆ 100 ಆನಂದನೇ ಸಿಗ್ತದೆ, ಆದರೆ ಅದರ ಉತ್ಕರ್ಷ ಇಲ್ಲ. ಅದೇನೆಂದರೆ ಸಂಖ್ಯೆಯಲ್ಲಿ ಹಾಗೆ ಇರ್ತದೆ. ಈಗ 1 ಲೀಟರ್ ಹಾಲು, ಆ ಹಾಲನ್ನು ಅದು ಎರಡು ಲೋಟ ಮಾಡ್ತಾರೆ. ಹೇಗೆ? ನೊರೆ ಬರ್ತದೆ. ಆ ನೊರೆ ಬರೋದೊಂದು ಉಂಟಲ್ಲ, ಉಕ್ಕುದುಂಟಲ್ಲ. ಈಗ ಹಾಲು ಉಕ್ಕಿದಾಗ ಅದು ಜಾಸ್ತಿ ಆಗ್ತದಾ? ಹಾಂ, ಹೌದಾ? ನೀರು ಜಾಸ್ತಿ ಆಗಲಿಲ್ಲ, ನೀರು ಅಷ್ಟೇ ಇರೋದು. ಆದರೆ ಎಲ್ರಿಗೂ ಕೂಡ ನೊರೆ ಬೇಕು, ಉಕ್ಕಿದು ಬೇಕು ಅಂತೇಳಿ ಹೇಳ್ತಾರೆ. ಅದು ಸಿಗೋದಿಲ್ಲ. ಹಾಂ, ಅದರಿಂದ ದುಡ್ಡು ಮಾಡೋದೇ ಅದರಲ್ಲಿ. ಕಾಫಿ ಇರೋದು ಅರ್ಧನೇ, ಮೇಲೆ ಅರ್ಧನು ನೊರೆಯೇ ಇರೋದು. ಜನಗಳಿಗೆ ಖುಷಿ ಆಗ್ತದೆ. ಬಿಸಿ ಬಿಸಿ ಇರಬೇಕು, ನೊರೆ ಇರಬೇಕು. ಆದ್ದರಿಂದ ಆ ನಿಯಮಕ್ಕೆ ಏನು ಹಾನಿ ಇಲ್ಲ. ನನಗೆ 100 ಆನಂದ ಯೋಗ್ಯತೆಯಲ್ಲಿದ್ದರೆ 100 ಆನಂದ ಸಿಗ್ತದೆ, ಆದರೆ ನೊರೆ ಸಿಗೋದಿಲ್ಲ ಅದರಲ್ಲಿ. ಹಾಂ, ಅಷ್ಟೇ. ಹಾಗೆ ನೊರೆ ಕೊಟ್ಟರೆ 101 ಆಗೋದಿಲ್ಲ, ಅದು 100. ಅದರಲ್ಲೇ ಆನಂದ ಉತ್ಕರ್ಷ ಅಂದರೆ ಚಾರ್ಮ್ ಇರುವುದೇ ನೊರೆ. ಚಾರ್ಮ್ ಇರೋದಿಲ್ಲ ಅಂತ ಅರ್ಥ. ಈಗ ಇದು ಕಲಿ ನಿಗ್ರಹಕ್ಕೆ ಪರೀಕ್ಷಿತ ರಾಜ ಕೂಡ ಕಲಿ ನಿಗ್ರಹ ಮಾಡಿದ, ಅಂದರೆ ಸಮರ್ಥನಾದ ಕಲಿಯನ್ನು ನಿಗ್ರಹಿಸಲಿಕ್ಕೆ. ಆಗ ಕಲಿಯೇ ಹೇಳಿದ, ಇದು ನನ್ನ ಇದು ಸಮಯ, ನನ್ನ ಆಡಳಿತ, ನೀನು ನನ್ನನ್ನು ಹೊರಗೆ ಹಾಕ್ತಾ ಇದ್ದರೆ, ಅದಕ್ಕೆ ನನ್ನನ್ನು ತಡಿತಾ ಇದ್ದು ತಪ್ಪು ಅಂತೇಳಿ. ಅಲ್ಲಿ ಅಷ್ಟು ಕಲಿಗೆ ಆ ರೀತಿಯಾದಂಥ ವ್ಯವಹಾರ ಸರಿಯೋ ತಪ್ಪು? ಅಂದರೆ ಅವನು ಸಮರ್ಥನಿದ್ದಾನೆ, ಅವನು ಆ ರೀತಿಯಾದ ವ್ಯವಹಾರವನ್ನು ಪರೀಕ್ಷೆಯಲ್ಲಿ ಮಾಡಿದ್ದು ಸರಿಯಾದ ತಪ್ಪು. ಯಾಕೆಂದರೆ ಅವನು ದುಷ್ಟನಾಗಿದ್ದಾನೆ. ಆದ್ದರಿಂದ ಇದು ಸಜ್ಜನರ ವ್ಯವಹಾರ. ನನ್ನದು ಕಾಲ, ಇದು ರಾಜ್ಯ ಆಗಿದೆ, ನೀನು ಹಾಗೆ ಇದು ಮಾಡಬೇಡ, ಅವನು ಬೋಧನೆ ಮಾಡೋದು. ಯಾರು ಬೋಧನೆ ಮಾಡೋಲ್ಲ? ಕಲಿಯೇ ಬಂದು ಹೇಳಿದ ಪರೀಕ್ಷಿತರಿಗೆ, ನೀನು ನನ್ನ ರಾಜ್ಯ, ನೀನು ನನ್ನನ್ನು ಹೊರಗಿಡ್ತಾ ಇದ್ದೀನಿ. ಸಜ್ಜನರು ಹೇಳುವಂಥ ಮಾತು. ಸಜ್ಜನರು ಇದಾಗ ನನಗೆ ಈ ರೀತಿಯಾದ ಅಧಿಕಾರ, ನೀನು ಈಗ ಇದು ಅಧಿಕಾರವನ್ನು ಬಿಡ್ತಾ ಇಲ್ಲ ಅಂದರೆ ಅವನು ದುಷ್ಟನಾಗಿದ್ದಾನೆ. ಕಲಿ ಅವನು ಹೋಗಿ ಯಾಕೆ ಆ ರೀತಿಯಾಗಿ ಪರೀಕ್ಷಿತ ದುಷ್ಟನಾದ್ರಿಂದಲೇ ಆ ಥರ ಹೇಳಿದ್ದು. ಇಲ್ಲದೆ ಹೋದರೆ ಒಳ್ಳೆಯದನ್ನು ಮಾಡ್ತಾ ಇರುವಾಗ ಇವನು ಬಂದು ನನ್ನ ಕಾಲ ಅಂತ ಯಾಕೆ ಹೇಳ? ಅವನು ದುಷ್ಟನಾದ್ರಿಂದ. ಈಗ ಇದು ರಾತ್ರಿ ಆಚಾರ್ಯರನ್ನು ಪಾಜಕಕ್ಕೆ ಕರ್ಕೊಂಡು ಹೋಗುವಾಗ ಭೂತ ಬಂದು ಹೇಳ್ತದಲ್ಲ, ಇದು ನನ್ನ ಕಾಲ, ಅಸ್ಮದ್ವಿಹಾರ ಸಮಯೋ ಭಗತಾನ್ ಸಮಸ್ತಾನ್. ನಾನು ಬಿಟ್ಟಿದ್ದೆ. ಅದೇ ಆದ್ದರಿಂದ ಅವರವರಿಗೆ ಒಂದೊಂದು ಕಾಲ ಇರ್ತದೆ. ಆ ಕಾಲದಲ್ಲಿ ಯಾರು ಬರಬಾರ್ದು. ಅದು ಭಗವಂತ ಕೊಟ್ಟದ್ದು. ಕಲಿಕಾಲದಲ್ಲಿ ಕಲಿಗೆ ಒಂದು ಪ್ರಾಬಲ್ಯ ಎಂಬುದನ್ನು ಭಗವಂತ ಕೊಟ್ಟದ್ದು. ನೀನು ಯಾರು ಬಂದು ಮಧ್ಯದಲ್ಲಿ ಅದನ್ನು ಹಾಳು ಮಾಡಿದ್ದು? ನಿನ್ನ ಸಮಯದಲ್ಲಿ ಆದರೆ ನೀನು ಮಾಡು, ನಮ್ಮ ಸಮಯದಲ್ಲಿ ನೀನು ಬಂದು ಯಾಕೆ ಮಾಡಿದ್ದು?
ಅಲ್ಲ ಹಾಗಾದ್ರೆ ಅದು ಈ ಕಲಿಕಾಲ ಕೃತಯುಗ ತ್ರೇತಾಯುಗ ಎಲ್ಲ ಭಗವಂತನ ಸಂಕಲ್ಪ, ಕಲಿಸು ಅದನ್ನು ಒಪ್ತಾನೆ ಅಂತ ಆಯ್ತು. ಆ ಮಟ್ಟಿಗೆ ಅವನು ಏನು ಹೇಳಿದಂದರೆ ಎಲ್ಲವೂ ನಂದೇ ಕಾಲ, ದೇವರು ಬಂದು ಹೇಳಿದರು ಎಲ್ಲವೂ ನಿಂದಲ್ಲ, ಆಹಾ ಇಷ್ಟೇ ನಿಂದು ಅಂತ. ಹಿರೇಡ್ಕದಲ್ಲಿ ಒಬ್ಬ ಕಳ್ಳನನ್ನು ಹಿಡಿದರು, ತುಂಬ ಕಳ್ಳತನ ಆಗ್ತಾಯಿತ್ತು, ಎಷ್ಟು ಕಳ್ಳತನ ಇಲ್ಲೇ ಇಲ್ಲ. ಕೊನೆಗೆ ಜನ ಏನು ಮಾಡಿದರು, ಇದಾಗೋದಲ್ಲ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟರೆ ಆಗೋದಲ್ಲ ಅಂತ ಹೇಳಿ ಅವರೇ ಕಾದು ಕುಳಿತು ಒಮ್ಮೆ ಕಳ್ಳನನ್ನು ಹಿಡಿದು ಪೊಲೀಸರಿಗೆ ತಂದು ಕೊಟ್ಟರು. ನೋಡಿ ನೀವು ಕಳ್ಳ ಸಿಗೋದಿಲ್ಲ ಹೇಳ್ತಾರೆ, ನಾವೇ ತಂದು ಕೊಟ್ಟಿದ್ದೇವೆ, ಇನ್ನು ಶಿಕ್ಷೆ ಕೊಡೋದು. ಪೊಲೀಸ್ ಬಂದೆ, ಏಯ್ ಏನೋ ನಿನಗೆ ಹೇಳಿದಲ್ಲ ಪರ್ಕಳಕ್ಕಿಂತ ಈಚೆ ಬರಲಿಕ್ಕಿಲ್ಲ, ನಿಂದು ಅಷ್ಟು ನೀನು ಯಾಕೆ ಇಲ್ಲಿ ಕಳ್ಳ ಮಾಡಿದೆ ಪಕ್ಕರಾಗಬಿಟ್ಟ. ನೀವು ಮತ್ತೆ ಮನೆ ಇಲ್ಲಿ ಬರ್ತಾ ಇದ್ದಲ್ಲ, ಎಷ್ಟು ಸಲ ಹೇಳೋದು ನಿನಗೆ? ಆದರೆ ಪೊಲೀಸರು ಹೇಳ್ತಾರೆ ನಿಮಗೆ ಇಷ್ಟೇ, ಈಚೆದ್ದು ನಿಮ್ದಿಲ್ಲ. ಹಾಗೆ ಕಲಿಗೂ ಹೇಳಿದ್ದಾರೆ, ನೋಡು ನೀನು ಇಷ್ಟೇ, ನೀನು ಈಗ ಯಾಕೆ ಬಂದಿದ್ದಿ? ಜನಗಳೆಲ್ಲ ಬೆಪ್ಪು, ಓ ಇಷ್ಟು ಈಗೆಲ್ಲ ಉಂಟಾ? ಬೆಂಗಳೂರಲ್ಲೆಲ್ಲ ಮೊಬೈಲ್ ಎಲ್ಲ ಕಳ್ಳತನ ಆಗುವಾಗ ಎಲ್ಲಿ ಹೋಯ್ತು ನಿಮ್ಮ ಮೊಬೈಲ್? ಮಡಿವಾಳದಲ್ಲಿ ಹೋಯ್ತು. ಅವ್ರಿಗೆ ಗೊತ್ತಿರ್ತದೆ